ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಹ್ಯಾಪಿ ಕಸ್ಟಮರ್ ಯಾರು ಅಂತ ನೋಡೋಣ. ಸರ್, ಟಾಟಾ ಎಸಿ ಮೆಗಾ ಗಾಡಿ ನಾವು ಸೇಲಿಗೆ ಐತೆ ಅಂತೇಳಿ ಹಾಕಿದ್ವಲ್ಲ, ಅದನ್ನು ಸೇಲ್ ಆಗಿದೆ, ಅದನ್ನು ಡಿಲೀಟ್ ಮಾಡಿ ಸರ್. ಎಲ್ಲರೂ ಫೋನ್ ಮಾಡ್ತಾರೆ, ಗಾಡಿ ಸೇಲ್ ಆಯ್ತು ಸರ್ ನಮ್ಮ ಕಡೆಯಿಂದ. ಸರ್, ನೀವು ನನ್ನ ಚಾನಲ್ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ಒಂದು ಬೈಕ್ ಸೇಲ್ಗಿದೆ ವಿಡಿಯೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದಿರಿ ಸರ್. ನಮಸ್ತೆ. ಹಾಂ, ನಮಸ್ಕಾರ ಸರ್. ಓಕೆ, ಇದು ಬೈಕ್ ಯಾವ ಸರ್? ಇದು ನೀವು ಸೇಲ್ ಮಾಡೋಕ್ಕೆ ವಿಡಿಯೋ ಫೋಟೋ ಹಾಕಿದ್ದೀರಲ್ಲ, ಯಾವ ಬೈಕ್ ಇದು? TVS Ntorq. TVS Ntorq ಸರ್? ಹಾಂ. ಗಾಡಿ ಯಾವ ಮಾಡಲ್ ಸರ್ ಇದು? 2021. 2021. ಗಾಡಿ ಎಷ್ಟು ಓಡಿದೆ ಸರ್? 26,000 ಹೊಡಿದೆ ಸರ್. 26,000. ಹಾಂ. ಓನರ್ ಎಷ್ಟಾಗಿದೆ ಸರ್? ಎರಡನೇ ಓನರ್, ಸೆಕೆಂಡ್ ಓನರ್. ನೀವೀಗ ಎರಡನೇ ಓನರಲ್ಲಿ ಇದೆ ಗಾಡಿ ಹಾಂ ಅಲ್ವಾ? ನೆಕ್ಸ್ಟ್ ತಗೊಳ್ಳೋರು ಮೂರನೇ ಓನರ್ ಆಗ್ತಾರೆ. ಹಾಂ. ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅವರೇ ಮಾಡಿಸ್ಕೋಬೇಕು ಸರ್. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, 21 ಮಾಡಲ್ ಏನಾಗಿದೆ ಸರ್, ಹಿಂಗೆ ತಂಗೈತೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಅದೊಂದು ನಾವ್ಯಾರು ಮಾಡಿಸ್ಕೊಟ್ರೆ ನಾವ್ಯಾರು ಮಾಡೋದಿಲ್ಲ, ಅವ್ರನ್ನ ಮಾಡಿಸ್ಕೊಟ್ಟು. ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ಇನ್ನು ಉಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಎಲ್ಲ ಇದೆ. ಓಕೆ, ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಇಲ್ಲ ಸರ್, ಏನಿಲ್ಲ ಆ ಥರ. ಸರ್, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಏನು ಬರಲ್ಲ ಟೂ ವೀಲರ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರು ಒಂದು 30% ಇದೆ ಸರ್, ಅಷ್ಟೇ ಹೋಗೈತೆ. ಓಕೆ, ಯಾವ್ದಾದ್ರು ಡಿಸ್ಕ್ ಬ್ರೇಕ್ಗಳಿದೆಯಾ? ಫ್ರಂಟ್ ಬ್ಯಾಕು ಯಾವ್ದಾದ್ರು? ಫ್ರಂಟ್ ಡಿಸ್ಕ್ ಸರ್, ಹಿಂದ್ಗಡೆ ಮಾಮೂಲಿ. ಓಕೆ, ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕ್ ಸೈಡ್ ನಾರ್ಮಲ್ ಬ್ರೇಕ್ ಇದೆ. ಹಾಂ ಸರ್. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಇದೆಯಲ್ಲ ಸರ್ ಎರಡಕ್ಕೂ? ಹಾಂ ಸರ್, ಮ್ಯಾಗ್ವಿಲ್, ಎರಡು ಮ್ಯಾಗ್ವಿಲ್. ಓಕೆ, ಇದು ಫ್ಯೂಲು, ಪೆಟ್ರೋಲು, ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್? ಸರ್ 45ರಿಂದ 50 ಕೊಡುತ್ತೆ ಸರ್. 45ರಿಂದ 50 ಕೊಡುತ್ತಾ? ಹಾಂ ಸರ್, ಈ ಗಾಡಿಗೆ ನೀವೇನಾ ಓನರು? ಹಾಂ ಸರ್, ನಾನು. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು ಅಂದರೆ? ಸರ್, ಹೊಸಪೇಟೆ ಸರ್, ಡಿಸ್ಟಿಕ್ ನಮ್ಮದು. ಹೊಸಪೇಟೆ ಡಿಸ್ಟಿಕ್ಕಾ? ಹೂವಿನಡಗಲಿ ಸರ್. ಹೂವಿನಡಗಿ? ಹಾಂ ಸರ್, ಹೂವಿನಡಗಲಿ. ಹೂವಿನಡಗಲಿ ಅಂತನಾ ಗ್ರಾಮನ, ಊರ ಅದು? ಹೌದೌದು. ಸರಿ ಸರ್, ಆಯಿತು. ನೀವು ಸೇಲ್ ಮಾಡ್ತಿರೋ ರೀಸನ್ ಸರ್? ಸರ್, ಬೇರೆ ತಗೋಬೇಕಂತ. ಬೇರೆ ಗಾಡಿ ತಗೋಬೇಕು ಅಂತನಾ? ಹಾಂ ಓಕೆ, ಕೊನೆದಾಗ ಈಗ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ? ಸರ್, 65,000 ಹೇಳ್ತೀವಿ ಸರ್, ಹೆಚ್ಚು ಮಾಡ್ಕೊಡ್ತೀವಿ. 65,000 ಹೇಳ್ತಿದ್ದೀರಾ? ಹ್ಞೂ. ನೀವು ತಗೊಳ್ಳುವಾಗ ಎಷ್ಟು ಬಿದ್ದಿತ್ತು ಸರ್ ಗಾಡಿಗೆ? ಆನ್ ರೋಡ್ 1,45 ಸರ್. ಆನ್ ರೋಡು 1,40,000 ಆಗಿತ್ತಾ? ಹಾಂ. ಏನಿದು ಲೋನ್ ಮೇಲೆ ತಗೊಂಡಿದ್ದ ಅಥವಾ ಒಂದೇ ಸರಿ ಕ್ಯಾಶ್ ಪೇ ಮಾಡಿದ್ದು? ಕ್ಯಾಶ್ ಕೊಡ್ತಾರೆ ಸರ್. ಕ್ಯಾಶ್ ಕೊಟ್ಟರು 1,40 ಆಗಿತ್ತು ಆನ್ ರೋಡ್ ಪ್ರೈಸ್ ಅವಾಗ? ಆನ್ ರೋಡ್ ಅಂತ ಅದು ಫಸ್ಟ್ ಒಂದು ತಗೊಂಡಾಗ 1,40 1,30 ಇತ್ತು ಸರ್ ಅದು. ಹಾಂ ಹಾಂ ಹಾಂ. ನಾನು ಸೆಕೆಂಡ್ ಒಂದು ಸರ್, ನಾನು ತಗೊಂಡದ್ದು 80,000 ಇತ್ತು. ಓಕೆ, ನೀವು ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ ಅಲ್ವಾ? ಈಗ 20 ಕಡಿಮೆ ಮಾಡ್ತೀವಿ. ಗಾಡಿ 20. ಸೆಕೆಂಡ್ ಗಾಡಿ. ಹಾಂ ಹಾಂ ಹಾಂ. ಈಗ ನೀವು ಅದ್ರಲ್ಲಿ ಕಡಿಮೆ ಮಾಡ್ತಾ ಇದ್ದೀರಿ. ಎಷ್ಟು? 65 ಹೇಳ್ತಿದ್ದೀರಾ? ಹಾಂ ಸರ್. ಅದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದಾ ಯಾರನ್ನ ಬಂದರೆ? ಹಾಂ ಸರ್, ಆಗುತ್ತೆ. ನೀವು ಕಳಿಸಿ ನಿಮ್ಮ ಕಡೆಯಿಂದ ಬಂದರೆ ಮಾಡ್ಕೊಡ್ತೀನಿ. ಸರಿ ಸರ್, ಆಯಿತು. ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚಾನಲ್ ಕಡೆಯಿಂದ ಯಾರನ್ನು ನೋಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಓಕೆ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ
ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.